ಇಡೀ ಚಿಕ್ಕಪೇಟೆ ಹುಡುಕಾಡಿದ್ರು ನಿಮಗ ಇಷ್ಟೊಂದ್ ಕ್ವಾಲಿಟಿ ಜ್ಯುವೆಲರ್ಸ್ ಎಲ್ಲಿನೂ ಸಿಗುದಿಲ್ಲ ನೋಡ್ರಿ. ಸೊ ದೊಡ್ಡ್ ದೊಡ್ಡ್ ಶಾಪಿಂಗ್ ಸೆಂಟರ್ ಅಂತ ಅಂದ್ಮ್ಯಾಗ, ದೊಡ್ಡ್ ದೊಡ್ಡ್ ಶಾಪಿಂಗ್ ಏರಿಯಾ ಅಂತ ಅಂದ್ಮ್ಯಾಗ ನಮಗ ಒಳ್ಳೇದಕ್ಕಿಂತ ನಮಗ ಮೋಸ ಮಾಡೋದೇ ಜಾಸ್ತಿ ಆಗಿರ್ತದ. ಸೊ ದುಡ್ಡು ಕೊಟ್ರುನು ನಾವು ಕ್ವಾಲಿಟಿ ಇರುವಂತ ಜ್ಯುವೆಲರ್ಸ್ ತಗೊಳಕ್ ಆಗಂಗಿಲ್ಲ. ಸೊ ಅಂತ ಟೈಮಲ್ಲಿ ನಿಮ್ಗ ಒಂದೊಳ್ಳೆ ಜ್ಯುವೆಲ್ ಶಾಪ್‌ನ ನಿಮ್ಗ ಸಜೆಸ್ಟ್ ಮಾಡಕ್ ಬಂದೀನಿ ನೋಡ್ರಿ. ಸೊ ಲಾಸ್ಟ್ ಟೈಮ್ ನಿಮ್ಗ ಮಲ್ಲೇಶ್ವರಂದೊಳಗ ಬರುವಂತ ಡಿಜೆ ಫ್ಯಾನ್ಸಿ ಸ್ಟೋರ್‌ನ ಪರಿಚಯ ಮಾಡಿಸ್ಕೊಟ್ಟಿದ್ದೆ. ಅಲ್ಲಿ ಕೂಡ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಅದಾವ. ಬಟ್ ಮಲ್ಲೇಶ್ವರಂದಾಗ ಬ್ಯಾಡ್ರಿ ನಮಗ ನಾವು ಬಟ್ಟೆ ಶಾಪಿಂಗ್ ಮಾಡಕ್ ಬಂದೀವಿ. ಬಟ್ಟೆ ಶಾಪಿಂಗ್ ಜೊತೆಗೆ ನಮ್ಗ ಜ್ಯುವೆಲರ್ಸ್‌ನ ಶಾಪಿಂಗ್ ಮಾಡ್ಬೇಕು. ಚಿಕ್ಕಪೇಟೆಲೆ ಒಂದೊಳ್ಳೆ ಕಲೆಕ್ಷನ್ ಬೇಕು ಅಂತ ಅನ್ನೋರಿಗೆ ಈ ವಿಡಿಯೋ ನೋಡ್ರಿ. ಸೊ ಬರ್ರಿ ನೋಡೋಣಂತ ಇಲ್ಲಿ ಯಾವ್ದೆಲ್ಲ ಜ್ಯುವೆಲ್ಸ್ ಅದಾವ, ಬ್ಯಾಂಗಲ್ಸ್ ಆಗಿರ್ಬೋದು, ನೆಕ್ ಪೀಸ್ ಆಗಿರ್ಬೋದು, ಇನ್ನು ವೆರೈಟಿ ಕಲೆಕ್ಷನ್ಸ್ ಅದಾವ್ರಿ. ಒಂದೊಂದ ನೋಡ್ಕೊಂತ ಹೋಗುನು. ಸೊ ಅಲ್ಲಿ ತನಕ ನೀವ್ ಮಾಡ್ಬೇಕಾಗಿರೋ ಕೆಲಸ ಒಂದ ನೋಡ್ರಿ. ಸೊ ನೀವೇನಾದ್ರೂ ನನ್ನ ಚಾನಲ್‌ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತ ಅಂದ್ರ, ಫಸ್ಟ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಸೊ ಬರ್ರಿ ಇವಾಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡೀವಿ ಅಂತ ಅಂದೋರ್ಗೆ ಧನ್ಯವಾದಗಳು. ನಿಮ್ ಸಪೋರ್ಟು ಹಿಂಗ ಇರ್ಲಿ. ಬರ್ರಿ ಒಂದೊಂದ ನೋಡ್ತಾ ಹೋಗುನಂತ. ಇನ್ನು ಈ ವಿಡಿಯೋನ ನೀವು ಎಲ್ಲಿನೂ ಸ್ಕಿಪ್ ಮಾಡ್ಲಾರ್ದ ನೋಡ್ತಾ ಹೋದ್ರ, ಶಾಪ್ ಲೊಕೇಶನ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನ್ರಿ. ನೀವು ನೋಡ್ತಾ ಹೋದ್ರ ನಿಮ್ಗ್ ಗೊತ್ತಾಗ್ತದ. ಹಾರಿಸಿ ಹಾರಿಸಿ ಸ್ಕಿಪ್ ಮಾಡ್ ನೋಡ್ಕೊಂತ ಹೋದ್ರ ಬರೀ ಅದಾವ ಅನ್ನೋದ್ ಗೊತ್ತಾಗ್ತದ, ಎಲ್ಲಿ ಅದಾವ ಅನ್ನೋದ್ ಗೊತ್ತಾಗಂಗಿಲ್ಲ ಈ ಜ್ಯುವೆಲರ್ಸ್. ಸೊ ಹಂಗಾಗಿ ಬರ್ರಿ ಇವಾಗ ಎಲ್ಲಿನೂ ಸ್ಕಿಪ್ ಮಾಡ್ಬೇಡ್ರಿ, ಕಂಟಿನ್ಯೂ ಆಗಿ ನೋಡ್ರಿ. ಸೊ ಇವಾಗ ಗೈಸ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಿಟ್ರ ಈ ಸೌತ್ ಕಡೆ ನೀವೆಲ್ಲ ನೋಡಿರ್ತೀರಿ ಮಾಂಗಲ್ಯ ಚೈನ್ ಯಾವ ತರ ಇರ್ತದ ಅಂತ ಹೇಳ್ಬಿಟ್ಟು. ಸೊ ನೋಡ್ರಿ, ಯಾರ್ದಾರ ಕೊಳ್ಳಾಗ ಹಾಕೊಂಡಿರ್ತಾರ ನೋಡಿರ್ತೀರಿ ನೀವು. ಸೇಮ್ ಟು ಸೇಮ್ ಅದಕ್ ಕಣ್ಣಿಗ್ ಹೊಡೆಯಂಗ್ ಅಂತೀವಲ್ರಿ, ಸೊ ಹಂಗ ಅದಾವ್ ನೋಡ್ರಿ. ಎಕ್ಸಾಕ್ಟ್ ಗೋಲ್ಡ್‌ಕ್ಕಿಂತ ಭಾರಿ ಅದಾವ್ ನೋಡ್ರಿ. ಹೋಗ್ ಒಂದ್ಸತಿ ಚೆಕ್ ಮಾಡ್ಕೊಂಬರ್ರಿ. ಇನ್ನ ಒಂಥರ ಆಂಟಿ ಅವ್ರಿಗಾಗಿರ್ಬೋದು, ಇನ್ನು ಏಜ್ ಆದಂತ ಅಜ್ಜಿಯಂದ್ರಾಗಿರ್ಬೋದು, ಈ ತರ ಹವಳದ್ದು ಅವ್ರು ಜಾಸ್ತಿ ವೇರ್ ಮಾಡ್ತಾರಿ. ಸರಾರ ಅನ್ರಿ, ಏನಾರ ಅನ್ರಿ ಇವ್ಕ. ಸೊ ಇವು ಬಾಳ ಅಂದ್ರ ಬಾಳ ಚಂದ ಇದ್ದು ನೋಡ್ರಿ ಇವು. ನೋಡಾಕಷ್ಟೇ ಅಲ್ರಿ, ಒಂದ್ ವೇರ್ ಮಾಡಿ ಅಲ್ಲಿ ಒಬ್ರು ಹಾಕೊಂಡ್ ನೋಡಾಕತ್ತಿದ್ರು ಅವ್ರ ಮೈ ಮ್ಯಾಗ್ನು ಅಷ್ಟ್ ಚಂದ ಕಾಣಾಕತ್ತಿದ್ದು ನೋಡ್ರಿ ಇವು. ಇನ್ನು ಇದ್ರದ್ದು ಕ್ವಾಲಿಟಿ ಹೆಂಗಂತ ಅಂದ್ರ ದಿನಾ ಹಾಕೊಂಡ್ರ 6 ತಿಂಗಳವರೆಗೂ ಬರ್ತಾವಂತ್ರಿ. ಸೊ ನಾವ್ ಅವಾಗ್ ಇವಾಗ್ ಹಾಕೊಂತೀವಿ ಅಂದ್ರ 3 ಇಂದ 4 ವರ್ಷ ಕಲರ್ ಅಂತ್ರು ಒಂಚೂರುನು ಫೇಡ್ ಆಗಂಗಿಲ್ಲ ಅಂತ ನೋಡ್ರಿ. ಇನ್ನು ಹೆಣ್ಮಕ್ಳ ನೆಕ್ಲೆಸ್ ಅಲ್ಲ, ಚೈನು. ಕತ್ ಚೈನ್ ಆಗಿರ್ಬೋದು. ಇನ್ನು ಹೆಣ್ಮಕ್ಳದಕ್ಕಿಂತ ಗಂಡ್ ಮಕ್ಳಿಗ್ ನೋಡ್ಬೇಕ್ರಿ ಇಷ್ಟು ಭಾರಿ ಇದ್ದು ಹೇಳ್ತೀನಿ. ಸೊ ಅದಕ್ಕೆ ಹೇಳಾತೀನಿ ಎಲ್ಲಿನೂ ಸ್ಕಿಪ್ ಮಾಡ್ಬೇಡ್ರಿ ಅಂತ ಹೇಳಿ. ನೋಡ್ರಿ ಅವ್ರ್ ಮಾರೋಡ್ಯರ್ ಅಂತಾರಲ್ಲ, ಅವ್ರ್ ಹಾಕೊಂಡಿರ್ತಾರ ನೋಡ್ರಿ, ಸೇಮ್ ಟು ಸೇಮ್ ಹಂಗ ಅದ ನೋಡ್ರಿ. ಇನ್ನ ಅವ್ರಕಿಂತ ಇವ ಬಲ ಅದಾವ ಅನ್ನಂಗ್ ಅದ ನೋಡ್ರಿ. ಬಾಳ್ ಚಂದ ಅದ್ದೂರಿ. ವಿಡಿಯೋದಾಗ ಹಿಂಗ ಇನ್ನ ನೀವ್ ಕರೆ ಕರೆ ಹೋಗ್ ನೋಡಿದ್ರಂತ್ರುನು ಫಿದಾ ಆಗ್ಬಿಡ್ತೀರಿ ನೋಡ್ರಿ. ಅಷ್ಟ್ ಚಂದ ಇದ್ದು. ಹೆಣ್ಮಕ್ಳಕ್ಕಿಂತ ನನ್ಗಂತ್ರುನು ಗಂಡ್ ಮಕ್ಳದ್ದು ಚೈನ್ಸ್ ಬಾಳ ಇಷ್ಟ ಆದು ನೋಡ್ರಿ. ಇನ್ನು ನಮ್ ಸೌತ್ ಅವ್ರದ್ ಅಷ್ಟೇ ಇಲ್ಲಿ ಮಂಗಲ ಚೈನ್ ಇರ್ಲಿಲ್ರಿ. ಮಹಾರಾಷ್ಟ್ರದವ್ರು ಯಾರಾದ್ರೂ ಬಂದಿದ್ರೆ ಅಂದ್ರ ಈ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿದ್ರಿ ಅಂತ ಅಂದ್ರ ಅವ್ರು ಕೂಡ ನೋಡ್ಬೋದ್ರಿ. ಅವ್ರು ವೇರ್ ಮಾಡುವಂತ ಅವ್ರ ತರ ಡಿಸೈನ್ ಕೂಡ ಇಲ್ಲಿ ಇದ್ದು ನೋಡ್ರಿ ಮಾಂಗಲ್ಯ ಚೈನ್ ಒಳಗ. ಇನ್ನು ನಮ್ಮ ಉತ್ತರ ಕರ್ನಾಟಕದ ಕಡೆ ವೇರ್ ಮಾಡುವಂತ ಮಾಂಗಲ್ಯ ಚೈನ್ ಡಿಸೈನ್ಸ್ ಕೂಡ ಇಲ್ಲಿ ಇದ್ದು ನೋಡ್ರಿ. ಸೊ ಇಷ್ಟೊಂದು ಈ ಜನರೇಷನ್ ಒಳಗ ಇಷ್ಟೊಂದ್ ಕಾಸ್ಟ್ಲಿ ಅದ ರೀ ಬಂಗಾರ. ಒಬ್ಬೊಬ್ರು ತಗೋಬೇಕಂತ ಇರ್ತದ, ಎಲ್ರಿಗೂ ತಗೋಬೇಕಂತ ಇರ್ತದ. ಬಟ್ ಎಲ್ರಿಗೂ ಇನ್ವೆಸ್ಟ್ ಮಾಡಕ್ ಆಗ್ತಿರಂಗಿಲ್ರಿ ಬಂಗಾರದ ಮೇಲೆ. ಸೊ ಅಂತವ್ರು ನಾವ್ ಆರಾಮ್ಸೆ ಇದನ್ನ ಹಾಕೋಬಹುದ್ ನೋಡ್ರಿ. ಸೊ ಬಡವ್ರು ಹಾಕೊಂಡ್ರ ರೋಡ್ ಗೋಲ್ಡ್ ಅಂತ ಅಂತಾರ್ರಿ. ಅದೇ ಶ್ರೀಮಂತರ ಹಾಕೊಂಡ್ರ ಬಂಗಾರದ್ ಅಂತಾರ. ಬಟ್ ಎರಡಕ್ಕೂ ಏನ್ ಫರಕ್ ಬೀಳಂಗಿಲ್ರಿ. ಇದು ಸೇಮ್ ಟು ಸೇಮ್ ಬಂಗಾರದ್ ಕಂಡಂಗ ಕಾಣ್ತದ ನೋಡ್ರಿ. ಸೊ ನಾನ್ ನಿಮ್ಗ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಲೋಕಲ್ ಶಾಪ್ ಅಲ್ರಿ ಇದು. ಒಂದೊಳ್ಳೆ ಲಕ್ಸುರಿ ಫೀಲ್ ಕೊಡ್ತದ ನೋಡ್ರಿ. ಈ ಶಾಪ್ ಒಳಗ್ ಬಂದ್ರ ಒಂದು ಒಂದೊಂದು ಪೀಸ್ ಐತ್ ಅಥವಾ ಒಂದೊಂದ್ ಜ್ಯುವೆಲರ್ಸ್ ಕೂಡ ನೋಡಿದ್ರ ಎಕ್ಸಾಕ್ಟ್ ಗೋಲ್ಡ್‌ಗ್ ಹೊಡ್ದಂಗ್ ಅದಾವ್ ನೋಡ್ರಿ ಇಲ್ಲಿ. ಇನ್ನ ಈ ಕಾಲ್ ಚೈನ್ ಅಂತ್ರೂ ಪರ್ಸನಲಿ ನಾನೇ ಫಿದಾ ಆದೆ ರೀ. ಅಷ್ಟು ಚಂದ ಅದಾವ. ಅದ್ರೊಳಗ್ ನಡ್ಬರ್ಕ್ ಒಂದು ಬೀಡ್ಸ್ ಅಂದ್ರೆ ಸ್ಕೈ ಬ್ಲೂ ಕಲರ್ ಇತ್ತು, ಗ್ರೀನ್ ಕಲರ್ ಇತ್ತು. ನನಗ್ ಪರ್ಸನಲಿ ಬಾಳ ಅಂದ್ರ ಬಾಳ ಇಷ್ಟ ಆತ್ರಿ. ನಾ ಯಾವ್ದು ಪ್ರೈಸ್ ಕೇಳಿಲ್ಲ, ಇದ್ರದ್ ಮಾತ್ರ ಕೇಳ್ದ. ಜಸ್ಟ್ ₹300 ಅಂತ ಹೇಳಿದ್ರು ಅವ್ರು. ಬಾಳ ಅಂದ್ರ ಬಾಳ ಚಂದ ಇದ್ದೂರಿ. ಸೊ ನೀವು ಚಿಕ್ಕಪೇಟೆಗೆ ಹೋದ್ರೆ ತಪ್ಪದೆ ವಿಸಿಟ್ ಮಾಡಿ ಬಂದ್ಬಿಡ್ರಿ ಈ ಶಾಪ್‌ಗೆ. ಇನ್ನು ನೆಕ್ಸ್ಟ್ ಇನ್ನು ನಮ್ ಉತ್ತರ ಕರ್ನಾಟಕದ ರೇಷ್ಮೆ ಸೀರೆ ಮ್ಯಾಗ ಇಂತಾದೊಂದು ನೆಕ್ ಪೀಸ್ ಹಾಕೊಂಡ್ರೆ ಹೆಂಗಿರ್ತದ ಹೇಳ್ರಿ? ಹವಳ ಅಂತಿರೋ ಅಥವಾ ಮುತ್ತಿಂದ್ ಅಂತಿರೋ ನೋಡ್ರಿ ಇದಕ್ಕ. ಪರ್ಲ್ ಅಂತಿರೋ 3 ಒಂದ ಅನ್ಕೊಂತೀನಿ. ಸೊ ಈ ತರ ಒಂದ್ ನೆಕ್ ಪೀಸ್ ಹಾಕೊಂಡ್ರಂತ್ರುನು ನಮ್ ಉತ್ತರ ಕರ್ನಾಟಕದ ಇಳ್ಕಲ್ ಸೀರೆಗಳಂತ್ರುನು
ಹಿಂಗ್ ಮಸ್ತ್ ಕಾಣಿಸ್ತೈತ್ರಿ ಹೇಳ್ತೀನಿ. ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದ್ ನೋಡ್ರಿ. ಬೋರ್ಮಾಳ, ಮೇಲ್ಗುಂಡ ಬಿಟ್ರ ಇಂತ ಮುತ್ತಿನ ನೆಕ್ಲೆಸ್ ಬಾಳ್ ಚಂದ ನೋಡ್ರಿ ನಮ್ ಉತ್ತರ ಕರ್ನಾಟಕದ ಸೀರೆಗೆ. ಸೊ ಅವು ಕೂಡ ಇಲ್ಲಿ ತುಂಬಾ ಕಲೆಕ್ಷನ್ ವೆರೈಟಿ ಕಲೆಕ್ಷನ್ ಇದ್ದವು ನೋಡ್ರಿ. ಇನ್ನ ಅದನ್ ಬಿಟ್ರ ನಮ್ ಹೆಣ್ಮಕ್ಳಿಗ್ ಮೇನ್ ಬೇಕಾಗಿರೋದೇ ಬಳೆಗಳು ರೀ. ಬಳಿ ಒಳಗಂತ್ರುನು ಇಷ್ಟೊಂದ್ ವೆರೈಟಿ ರೀ. ಏಡಿ ಸ್ಟೋನ್ ಅಂತ್ರಿ, ನಾರ್ಮಲ್ ಸ್ಟೋನ್ ಅಂತ, ಪರ್ಲ್ ಒಳಗಾಗಿರ್ಬೋದು. ಆಮೇಲೆ ಇಲ್ಲಿ ನೋಡ್ರಿ ಗ್ರೀನ್ ಕಲರ್ ಆಗಿರ್ಬೋದು, ಆರೆಂಜ್ ಕಲರ್ ಆಗಿರ್ಬೋದು, ರೆಡ್ ಕಲರ್ ಆಗಿರ್ಬೋದು. ಮಿಕ್ಸ್ ಮಾಡಿ ಮಾಡಿರುವಂತ ಅಂದ್ರೆ ಸ್ಟೋನ್ ಮಿಕ್ಸ್ ಮಾಡಿ ಮಾಡಿರುವಂತ ಜ್ಯುವೆಲರ್ಸ್ ತುಂಬಾ ಚೆನ್ನಾಗಿತ್ತು. ನೋಡಕ್ಕಷ್ಟೇ ಅಲ್ರಿ, ಅದನ್ನ ಹಾಕೊಂಡ್ಮೇಲೆ ನಮ್ ಕೈ ಚಂದ ಕಾಣ್ತಿತ್ತೋ ಅಥವಾ ಕೈ ಮೇಲ್ ಬಳಿ ಚೆನ್ನಾಗ್ ಕಾಣಿಸ್ತಿತ್ತೋ ಗೊತ್ತಾಗ್ಲಿಲ್ಲ. ಅಷ್ಟೊಂದ್ ಚೆನ್ನಾಗಿದ್ದು ಜ್ಯುವೆಲರ್ಸ್ ಅಂದ್ರೆ ಬಳೆಗಳಾಗಿರ್ಬೋದು, ನೆಕ್ ಪೀಸ್ ಆಗಿರ್ಬೋದು, ಪ್ರತಿಯೊಂದನು ಚೆನ್ನಾಗಿತ್ತು ನೋಡ್ರಿ ಈ ಶಾಪ್ ಒಳಗಂತ್ರುನು. ಇನ್ನು ನೀವೇನಾದ್ರೂ ನಮ್ಗ ದುಡ್ಡು ಹೋದ್ರುನು ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಬೇಕು ಅಂತ ಅಂದ್ರೆ, ಈ ಶಾಪ್ ನಿಮ್ಗಂತಾನೆ ಅನ್ಕೊಂಡ್ಬಿಡ್ರಿ. ಸೊ ₹100, ₹700 ಕೊಟ್ಟು ಒಂದ್ ದಿನ, 2 ದಿನ ಹಾಕೊಳ್ಳೋದ್ಕಿಂತ, ಒಂದೊಳ್ಳೆ ಇನ್ವೆಸ್ಟ್ ಮಾಡ್ಬಿಟ್ಟು ವರ್ಷ, 2 ವರ್ಷ, 3, 4 ವರ್ಷ ಹಾಕೊಳ್ಳೋ ತರ ಬೇಕು ಅಂತಂದ್ರೆ, ಈ ಶಾಪ್ ಮಸ್ಟ್ ವಿಸಿಟ್ ಮಾಡ್ರಿ ನೀವು. ಇನ್ನು ಸಿಂಗಲ್ ನೆಕ್ ಪೀಸ್ ನೋಡ್ರಿ ಏನ್ ಚಂದಿದ್ದು ಅಂತ ಅಂದ್ರ, ಲೆಹೆಂಗಾ ಮೇಲೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಗ್ರ್ಯಾಂಡ್ ಆಗಿ ಚೂಡಿ ಇತ್ತಂದ್ರೆ ಅದ್ರ ಮೇಲೆ ಆಗಿರ್ಬೋದು. ತುಂಬಾ ಚೆನ್ನಾಗಿತ್ರಿ ನೆಕ್ ಪೀಸು. ಅಂದ್ರೆ ನಿಮ್ಗೆ ಇಲ್ಲಿ ಎಂಗೇಜ್‌ಮೆಂಟ್ ಇಂದ ಹಿಡ್ದು ಮುಹೂರ್ತದ ತನಕನೂ ಒಳ್ಳೆ ಕಲೆಕ್ಷನ್ ಇದ್ದು ನೋಡ್ರಿ. ಅಂದ್ರೆ ಬ್ರೈಡಲ್ ಸೆಟ್ ಆಗಿರ್ಬೋದು, ಸೆಮಿ ಬ್ರೈಡಲ್ ಸೆಟ್ ಆಗಿರ್ಬೋದು, ಎಲ್ಲಾನು ಇತ್ತು. ಇನ್ನು ಜುಮ್ಕಾ ಅಂತ್ರುನು ಹೇಳ್ತೀನ್ರಿ, ಹೆಣ್ಮಕ್ಳಿಗಂತೂ ಕಳೆ ಬರದೆ ಫೇಸಲ್ಲಿ ಜುಮ್ಕಿ ಹಾಕೊಳ್ಳೋದ್ರಿಂದ ಅಲ್ರಿ. ಸೊ ಜುಮ್ಕಿನೂ ಬಾಳ ಚಂದ ವೆರೈಟಿ ಜುಮ್ಕಿ ಇದ್ದುರಿ. ಅದ್ರೊಳಗು ಸ್ಟೋನ್ ಕೂಡ ವೆರೈಟಿ ಇದ್ದು ತುಂಬಾ ಚೆನ್ನಾಗಿತ್ತು ರೀ. ಇದೊಂದ್ ಶಾಪ್ ಒಳಗ್ ಹೋದ್ರ ನಮ್ಗ್ ಬೇಕಾಗಿರೋಂತ ಎಲ್ಲಾ ಐಟಮ್ಸ್‌ನ ತಗೊಂಡು ಹೊರಗ್ ಬರ್ಬೋದ್ ನೋಡ್ರಿ. ಇನ್ನು ಇಲ್ಲಿ ನೀವು ನೋಡ್ಬೋದು ಬ್ರೈಡಲ್ ಸೆಟ್ ಎಷ್ಟ್ ಚೆನ್ನಾಗಿದಾವಂತ ಹೇಳಿ. ಇನ್ನು ಇವಾಗೇನ್ ಎಕ್ಸಾಕ್ಟ್ ನಾನ್ ತೋರ್ಸಾಕತ್ತೀನಲ್ರಿ, ಇವಾಗ್ ಫುಲ್ ಟ್ರೆಂಡ್ ಒಳಗಿರೋಂತ ಜ್ಯುವೆಲರ್ಸ್ ಅಲ್ರಿ ಇದು ಏನ್ ನೋಡಾಕತ್ತೀರಲ್ಲ. ಬಾಳ ಅಂದ್ರ ಬಾಳ್ ಚಂದ ಇದ್ದೂರಿ. ಕ್ವಾಲಿಟಿ ವೈಸ್ ಅಂತ್ರುನು 2 ಮಾತಾಡಂಗಿಲ್ಲ ನೋಡ್ರಿ. ಅಷ್ಟು ಮಸ್ತ್ ಇದ್ದು. ಇನ್ನ ಇದಕ್ ನಾನು ಎಂತ ವರ್ಡ್ಸ್ ಯೂಸ್ ಮಾಡಿ ಹೇಳಿದ್ರುನು ಕಡಿಮೆನೆ ಅಂತ ಹೇಳ್ಬೋದು. ಅಷ್ಟು ಚಂದ್ ಅಷ್ಟು ಅಂದ್ರ ಅಷ್ಟು ಸೂಪರ್ ಕ್ವಾಲಿಟಿ ಇತ್ತು ನೋಡ್ರಿ. ಪ್ರತಿ ಒಂದ್ ಲೋ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಈ ಶಾಪಲ್ಲಿ ನಾನ್ ಒಂದನ್ನು ನೋಡ್ಲೇ ಇಲ್ರಿ. ಅಂದ್ರೆ ಇವಾಗ ₹500 ಕೊಡ್ರಿ ಅಂತಂದಾಗ, ಇಲ್ರಿ ₹400 ಕೊಡ್ರಿ ಅಂತ ಒಂದ್ಸತಿ ಕೇಳ್ತೀವಿ. ₹400ದು ಅದಾವ ಬೇಕಂದ್ರ ಅದನ್ನು ತೋರಿಸ್ತೀನಿ ಅನ್ನೋ ಮಾತೇ ಇಲ್ಲ ಇವ್ರ ಶಾಪಲ್ಲಿ. ಎಲ್ಲಾನು ಫಸ್ಟ್ ಕ್ವಾಲಿಟಿ, ಸೂಪರ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಇನ್ನು ನಮ್ಗ್ ಸ್ಟೋನ್ ಬೇಡ, ಪ್ಲೇನ್ ಫುಲ್ ಗೋಲ್ಡ್ ಅಲ್ಲೇ ಬೇಕು ಅಂತ ಅಂದ್ರ, ಸೊ ಅವು ಅದಾವ್ ನೋಡ್ರಿ ಈ ತರ ಜ್ಯುವೆಲರ್ಸ್. ಸೊ ಒಬ್ಬೊಬ್ಬರಿಗೆ ಇದನ್ನು ಇಷ್ಟ ಪಡ್ತಿರ್ತಾರ. ಸೊ ಅದು ಕೂಡ ಅದಾವ. ನಿಮ್ಗ್ ಯಾವ್ದ್ ಬೇಕ್ ಅದನ್ನ ತಗೋಬಹುದು ನೋಡ್ರಿ. ಇನ್ನು ಜುಮ್ಕಾ ಮೇಲೆ ನಾವು ಮಾಟಿ ಅಂತ ಹೇಳಿ ಕರಿತೀವಲ್ರಿ, ಅವು ಅಂತ್ರುನು ಇಷ್ಟೊಂದು ವೆರೈಟಿ ಇದ್ದುರಿ. ನಮ್ಗ ಈ ಶಾಪ್ ಒಳಗ್ ಹೋದ್ವಿ ಅಂತ ಅಂದ್ರ, ನೀವು ಆನ್‌ಲೈನ್ ಆಗಿರ್ಬೋದು, ಇಲ್ಲ ಗೂಗಲ್ ಆಗಿರ್ಬೋದು, ಇನ್‌ಸ್ಟಾಗ್ರಾಮ್ ಅಲ್ಲಿ ನೋಡಿ ಸ್ಕ್ರೀನ್ ಶಾಟ್ ತಕೊಂಡ್ ಇಟ್ಕೊಂಡಿರ್ತೀರಿ, ಸರ್ಚ್ ಮಾಡ್ತಾ ಇರ್ತೀರಿ. ಆ ಫೋಟೋ ಇಟ್ಕೊಂಡು ಈ ಶಾಪ್ ಒಳಗ್ ಹೋದ್ರ ನಿಮ್ಗ್ ಎಂತವ್ ಬೇಕಂತವ್ ಹಿಡ್ಕೊಂಡ್ ಬರ್ಬೋದ್ ನೋಡ್ರಿ. ಅಷ್ಟು ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಆಗಿರ್ಬೋದು, ಆಮೇಲೆ ವೆರೈಟಿ ವೈಸ್ ಆಗಿರ್ಬೋದು. ತುಂಬಾ ಕಲೆಕ್ಷನ್ ಇತ್ತು ನೋಡ್ರಿ. ಇನ್ನು ಈ ಶಾಪ್ ಆಲ್ಮೋಸ್ಟ್ ಯಾವಾಗ್ಲೂ ರಶ್ ಇರುತ್ತಂತಾನೆ ಹೇಳ್ಬೋದ್ರಿ. ಇನ್ನು ನಾವ್ ಹೋಗಿದ್ದು ಮಾರ್ನಿಂಗ್ ಟೈಮ್, ಮಾರ್ನಿಂಗ್ಗೆ ಇಷ್ಟೊಂದ್ ಜನ ಬಂದಿದ್ರು. ಯಾಕಪ್ಪಾ ಅಂತಂದ್ರೆ ಸರ್ಕಲ್ ಅಲ್ಲಿ ಮೇನ್ ಶಾಪ್ ಆಗಿರ್ತದ ನೋಡ್ರಿ ಇದು. ಯಾವ ಕಡೆ ಸುದರ್ಶನ್ ರೋಡಲ್ಲಿ ಹೋದ್ರು ಆಯ್ತು, ಮೇನ್ ರೋಡಲ್ಲಿ ಹೋದ್ರು ಆಯ್ತು, ಈ ಶಾಪ್ ನಿಮಗ್ ಖಂಡಿತವಾಗಿ ಕಣ್ಣಿಗ್ ಬಿದ್ದೇ ಬೀಳ್ತದ. ಅಷ್ಟು ಮೇನ್ ಪ್ಲೇಸ್ ಅಲ್ಲೇ ಅದ ಅಂತ ಹೇಳ್ಬೋದು. ಬಟ್ ಈ ಶಾಪ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗದ. ಅದ್ರೊಳಗೆ ಇರುವಂತ ಜ್ಯುವೆಲರ್ಸ್ ಇನ್ನೂ ಅಟ್ರಾಕ್ಟಿವ್ ಆಗದ ಅಂತ ಹೇಳ್ಬೋದು ನೋಡ್ರಿ. ಇನ್ನು ಇಲ್ಲಿ ವರ್ಕ್ ಮಾಡ್ತಾ ಇರುವಂತ ಕೆಲವೊಂದಿಷ್ಟು ಅಣ್ಣಂದಿರಂತಾನೆ ಅನ್ಬೋದು. ತುಂಬಾ ಸಪೋರ್ಟಿವ್ ಆಗಿದ್ರು. ಬೇಜಾರ್ ಮಾಡ್ಕೊಳ್ಳಾರ್ದೆ ನಿಮ್ಗ್ ಯಾವ್ದ್ ಬೇಕು ಒಂದ್ ಬಿಟ್ಟು ಮತ್ತೊಂದು ತೋರಿಸ್ತಾ ಇದ್ರು. ಮೇಡಮ್ ನಿಮ್ಗೆ ಇದು ಚೆನ್ನಾಗ್ ಕಾಣಲ್ಲ, ಇದು ಕಾಣುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಸಜೆಸ್ಟ್ ಕೂಡ ಮಾಡ್ತಿದ್ರು. ಆಮೇಲೆ ಇದು ಜಾಸ್ತಿ ಜನ ತಗೊಂಡ್ ಹೋಗ್ತಿದ್ದಾರೆ, ಜಾಸ್ತಿ ಟ್ರೆಂಡ್ ಅಲ್ಲದ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಕೂಡ ಮಾಡ್ತಿದ್ರು ನೋಡ್ರಿ ಅವ್ರು. ಇನ್ನು ಇವಾಗ್ ನೀವೇನ್ ನೋಡ್ತಾ ಇದೀರಲ್ರಿ, ಗ್ರೀನ್ ಬೀಡ್ಸ್ ಆಗಿರ್ಬೋದು, ಆಮೇಲೆ ಚಾಕ್ಲೇಟ್ ಕಲರ್, ವೈಟ್ ಕಲರ್, ಇವಂತ್ರು ತುಂಬಾ ಫೇಮಸ್ ಆಗ್ಯಾವಂತ ನಿಮ್ಗೂ ಗೊತ್ತು. ಪೆಂಡೆಂಟ್ ನೋಡ್ರಿ, ಲಕ್ಷ್ಮಿ ಪೆಂಡೆಂಟ್ ಎಷ್ಟು ಸೂಪರ್ ಆಗಿದಾವಂತ ಹೇಳಿ. ಜಸ್ಟ್ ಫೋಟೋದಲ್ಲಿ ಅಲ್ಲ, ನೀವು ಅಲ್ಲಿ ಫೋಟೋದಲ್ಲೇ ಇಷ್ಟೊಂದು ಅಟ್ರಾಕ್ಟಿವ್ ಅದಾವ. ಇನ್ನು ಕರೆ ನೋಡಿದ್ರಂದ್ರ ನಿಜವಾಗ್ಲೂ ಫಿದಾ ಆಗ್ತೀರಾ. ಅಷ್ಟು ಸೂಪರ್ ಕ್ವಾಲಿಟಿ ಇತ್ತು ಅಂತ ಹೇಳ್ಬೋದು. ಇನ್ನು ಇವ್ರದೇ ಆದಂತ ಒಂದು ಇನ್‌ಸ್ಟಾಗ್ರಾಮ್ ಪೇಜ್ ಕೂಡ ಅದ. ಅಲ್ಲಿ ಅವರು ಪ್ರತಿಯೊಂದು ಜ್ಯುವೆಲ್ಸ್‌ದು ಫೋಟೋ ತೆಗೆದು ಅಪ್‌ಲೋಡ್ ಮಾಡಿರ್ತಾರ. ಸೊ ನೀವು ಅಲ್ಲಿ ಇಷ್ಟಪಟ್ಟು ಏನಾದ್ರು ತಗೊಂತೀನಿ ಅಂತ ಅಂದ್ರ
ಆನ್‌ಲೈನ್ ಸರ್ವಿಸ್ ಕೂಡ ಅವರು ಪ್ರೊವೈಡ್ ಮಾಡ್ತಾರ. ಸೊ ಎಟ್ ದಿ ಎಂಡ್ ನಾನು ಪ್ರತಿಯೊಂದು ಡೀಟೇಲ್ಸ್‌ನ ನಿಮ್ಗ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಮತ್ತೆ ಮತ್ತೆ ಹೇಳಾತೀನಿ ಎಲ್ಲಿನೂ ಸ್ಕಿಪ್ ಮಾಡ್ಬೇಡ್ರಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಕೊಂತ ಹೋಗ್ರಿ. ಸೊ ಮತ್ತೊಮ್ಮೆ ಕೇಳ್ಕೊಂತೀನಿ ಗೈಸ್ ನಿಮ್ಮ ಹತ್ರ ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಕಂಟಿನ್ಯೂ ಮಾಡ್ರಿ. ಎಸ್ ಗೈಸ್, ಎಷ್ಟೊಂದು ವೆರೈಟಿ ಅದಾವ ನೀವೇ ನೋಡ್ತಾ ಇರ್ಬೋದು. ಇನ್ನೊಂದು ನನ್ಗಿಲ್ಲಿ ಮೇನ್ ಇಷ್ಟ ಆಗಿದ್ದು ಏನಪ್ಪಾ ಅಂತ ಅಂದ್ರ ಗೈಸ್, ನೋ ಸ್ಪಿನ್ ಅಂತಿರೋ ರಿಂಗ್ ಅಂತಿರೋ ಇಷ್ಟೊಂದು ಚೆನ್ನಾಗಿದಾವ ಹೇಳ್ತೀನಿ, ಅಷ್ಟು ಚೆನ್ನಾಗಿದಾವ. ಎಸ್ ಗೈಸ್, ನೀವು ನೋಡಾತಿರಲ್ಲ ಎಷ್ಟು ಇವನ್ ನಾರ್ಮಲ್ ಸಾರಿ ಉಟ್ಕೊಂಡು ರೆಡಿ ಆಗ್ತೀವಂದ್ರೂ ಇದಾವ. ಇನ್ನು ನಮ್ಗೆ ಬ್ರೈಡಿಗೆ ಬೇಕಾಗಿರುವಂತ ನೋ ಸ್ಪಿನ್ ಕೂಡ ಅದಾವ, ಅಷ್ಟೊಂದು ಚೆನ್ನಾಗಿದಾವ. ಒಬ್ಬೊಬ್ರಿಗೆ ಜಾಸ್ತಿ ಆಡಿರೋ ಜ್ಯುವೆಲ್ಸ್ ಇಷ್ಟ ಆಗಂಗಿಲ್ಲ, ಸೈಲೆಂಟ್ ಆಗಿರೋದ್ ಬೇಕು ಅಂತ ಅಂದವ್ರಿಗೆ ಇಲ್ಲಿ ಇದಾವ ನೋಡ್ರಿ ಎಷ್ಟೊಂದು ಸೈಲೆಂಟ್ ಆಗಿ. ಅದು ಹೆವಿ ಸೈಲೆಂಟ್, ನೋಡಕ್ಕೆ ಸೈಲೆಂಟ್ ಬಟ್ ಲುಕ್ ವೈಸ್ ತುಂಬಾ ಚೆನ್ನಾಗಿದಾವ, ನೋಡ್ತಾ ಇರ್ಬೋದು. ಇನ್ನು ಸಿಂಗಲ್ ಕಡ ವೈಸ್ ನೋಡೋದಾದ್ರೆ ಇನ್ನೂ ಚೆನ್ನಾಗಿದಾವ, ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದಾವ, ವೆರೈಟಿ ಇದಾವ. ಇನ್ನು ಒಂದೊಂದ್ ಶಾಪ್ಗೆ ನಾವು ಹೋದಾಗ ವೆರೈಟೀಸ್ ಇರಂಗಿಲ್ಲ, ಫಿಕ್ಸ್ ರೇಟ್ ಇರ್ತದ. ಕಡಿಮೆ ಅಂದ್ರೆ ಸ್ವಲ್ಪನೇ ಕಲೆಕ್ಷನ್ ಇರುತ್ತೆ, ಅದಕ್ಕೆ ಫಿಕ್ಸ್ ರೇಟ್ ಅಂತ ಇಟ್ಟಿರ್ತಾರ. ಬಟ್ ಇಲ್ಲಿ ವೆರೈಟೀಸ್ ತುಂಬಾ ಇದಾವ. ಆಮೇಲೆ ನಿಮ್ಗೆ ಕೇಳಿದ್ರೆ ರೇಟ್ ಕೂಡ ಡೌನ್ ಮಾಡ್ತಾರ. ಒಂದ್ಸತಿ ಶಾಪ್ ವಿಸಿಟ್ ಮಾಡ್ಬೇಕು ಅಂತ ಅಂದ್ರ ಲೊಕೇಶನ್ ನಾನು ಕೊಟ್ಟಿರ್ತೀನಲ್ರಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ. ಸೊ ನೀವು ಪ್ರತಿ ಸತಿ ಚಿಕ್ಕಪೇಟೆಗೆ ಹೋದಾಗ ಆಲ್ಮೋಸ್ಟ್ ನೀವು ಏನಾದ್ರೂ ಬಟ್ಟೆ ಶಾಪಿಂಗ್ ಅಂತ ಹೋಗಿರ್ತೀರಾ, ಇಲ್ಲ ಬಾಗಿಲ್ ಪಡ್ದೆ, ಮ್ಯಾಟ್ಸ್ ಇಂಥವ್ 108ಗೆ ನೀವು ಹೋಗೋದು ಚಿಕ್ಕಪೇಟೆಗೆ. ಸೊ ಆ ಟೈಮಲ್ಲಿ ನೀವು ಈ ಜ್ಯುವೆಲ್ ಶಾಪಿಗೆ ಒಂದ್ಸತಿ ವಿಸಿಟ್ ಕೊಡ್ಲೇಬೇಕು ನೋಡ್ರಿ, ಅಷ್ಟೊಂದ್ ಚೆನ್ನಾಗದ. ಒಂದ್ಸತಿ ನೋಡ್ ಬಂದ್ರಿ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಟೈಮ್ ಏನಾದ್ರೂ ಜ್ಯುವೆಲರ್ಸ್ ಬೇಕು ಅಂತ ಅಂದ್ರ ಇದೇ ಶಾಪ್ ನೆನಪಾಗ್ತದ. ಓ ಅವತ್ ನೋಡ್ ಬಂದಿದ್ವಿ, ಅಲ್ಲಿ ಭಾರಿ ಅದಾವ, ಅಲ್ಲೇ ಹೋಗ್ಬೇಕು ಅಂತ ಅನಿಸ್ತದ. ಗೈಸ್, ಬ್ಯಾಂಗಲ್ಸ್ ನೋಡ್ರಿ ಏನ್ ವೆರೈಟಿಯ, ನೋಡಕ್ಕೆ ಎರಡ್ ಕಣ್ ಸಾಲದು. ಅದಕ್ಕೆ ನಾನು ನಿಮಗ್ ಮತ್ತೊಮ್ಮೆ ಹೇಳಾಕತ್ತೀನಿ, ಈ ಒಂದು ಜ್ಯುವೆಲ್ಸ್ ನ ವರ್ಣಿಸಕ್ಕ ನನ್ನ ಹತ್ರ ಪದಗಳೇ ಇಲ್ಲ, ಅಷ್ಟೊಂದ್ ಚೆನ್ನಾಗಿದಾವಂತ ಹೇಳ್ಬೋದು. ಅಂದ್ರೆ ಸುಮ್ನೆ ಹೇಳಾತಿಲ್ಲ ನಿಮಗ, ಕರೆನ ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದ, ಹೌದು ನಿಜ ಅಂತ ಅನಿಸ್ತದ. ಅಷ್ಟೊಂದು ವೆರೈಟಿ ಇತ್ತು. ಬರ್ರಿ ಶಾಪ್ ಲೊಕೇಶನ್ ನಾವು ಶಾಪ್ ಅವರಿಗೆ ಕೇಳೋಣ ಅಂತೆ. ಮೇಡಮ್, ಅವೆನ್ಯೂ ರೋಡ್ ಸರ್ಕಲ್ ಬರುತ್ತೆ. ಸರ್ಕಲ್ ಅಲ್ಲಿ ಫಸ್ಟ್ ಬಿಲ್ಡಿಂಗ್ ರಾಯಲ್ ಕೈಲಾಸ್ ಟವರ್ ಅಂತ ಗ್ರೌಂಡ್ ಫ್ಲೋರ್ ಅಲ್ಲೇ ಇದೆ. ನೀವು ಗೂಗಲ್ ಅಲ್ಲಿ ಮ್ಯಾಪ್ ಹಾಕಿದ್ರು ಬರುತ್ತೆ, ಶ್ರೀ ಗೋಲ್ಡ್ ಅಂತ. ವಿಸಿಟ್. ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ನೀವಾಗ ಸ್ಟಾರ್ಟ್ ಮಾಡಿದೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ಈಗ, ಶ್ರೀ ಗೋಲ್ಡ್ ಕವರಿಂಗ್ ಅಂತ. ನಾವು ನ್ಯೂ ಕಲೆಕ್ಷನ್ ಬಂದಾಗೆಲ್ಲ ಫೋಟೋ ಹಾಕ್ತಾ ಇರ್ತೀವಿ, ಅಪ್ಲೋಡ್ ಮಾಡ್ತೀವಿ. ಕೊರಿಯರ್ ಫೆಸಿಲಿಟೀಸ್ ಮಾಡ್ಕೊಡ್ತೀವಿ. ಏನಾದ್ರು ಅವ್ರಿಗೆ ಯಾವ ತರ ಬೇಕು ಡಿಸೈನ್ಸ್ ನಮ್ಗೆ ಫೋಟೋ ಸೆಂಡ್ ಮಾಡಿದ್ರೆ ನಾವು ಆ ತರ ಸೇಮ್ ಸಿಕ್ಕರನ್ನ ಕಳ್ಸಿಕೊಡ್ತೀವಿ. ನಮ್ಮ ಹತ್ರ ಏನ್ ಡಿಸೈನ್ ಇದೆ ಅದನ್ನ ಅವ್ರಿಗೆ ಕಳ್ಸಿಕೊಡ್ತೀವಿ. ಅವ್ರಿಗೆ ಏನ ಅಕಸ್ಮಾತ್ ಪ್ರೈಸ್ ಮತ್ತೆ ಡಿಸೈನ್ಸ್ ಇಷ್ಟ ಆದ್ರೆ ನಾವು ಕೊರಿಯರ್ ಮಾಡ್ಕೊಡ್ತೀವಿ ಅವ್ರಿಗೆ. ಮೇಡಮ್, ಇದು ಸೆಟ್ಗೆಲ್ಲ ನಿಮ್ಗೆ 1 year ವ್ಯಾರಂಟಿ ಇರುತ್ತೆ. ಅಂಡ್ ನಿಮ್ಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೂಡ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಕಲರ್ ಏನಾದ್ರು ಹೋದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೂಡ ಇರುತ್ತೆ. ನಿಮ್ಗೆ ಚೈನ್ ಅಲ್ಲೆಲ್ಲ ಬಂದು 6 months ಡೈಲಿ ಯೂಸ್ ವ್ಯಾರಂಟಿ ಇರುತ್ತೆ. ಅಂಡ್ ಇದರಲ್ಲಿ ಗೋಲ್ಡ್ ಫಿನಿಶಿಂಗ್ ಇದೆ, ಮತ್ತೆ ಮ್ಯಾಟ್ ಫಿನಿಶಿಂಗ್ ಇದೆ, ಎಲ್ಲಾ ರೀತಿನೇ ಇದೆ. ಇದು ನಿಮ್ಗೆ ಡೈಲಿ ಯೂಸ್ಗೆ 6 months ವ್ಯಾರಂಟಿ ಇರುತ್ತೆ. ಅಂಡ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಅಕಸ್ಮಾತ್ ಕಲರ್ ಹೋದ್ರು 1 year ಆ ರೀತಿ ನೀವು ಡೈಲಿ ಯೂಸ್ ಮಾಡಿ ಕಲರ್ ಹೋದ್ರು ಮತ್ತೆ ಅದ್ರ ಮೇಲೆ ಪಾಲಿಶ್ ಮಾಡಿಸ್ಕೋಬಹುದು. ಬೇಕು ಅಂದ್ರೆ ನಾವೇ ಮಾಡಿಸ್ಕೊಡ್ತೀವಿ, ಚಾರ್ಜಸ್ ಎಲ್ಲ ಇರುತ್ತೆ. ಬ್ಯಾಂಗಲ್ಸ್ ಅಷ್ಟೇನೆ ಮೇಡಮ್, ನಿಮ್ಗೆ 1 year ಇದೆ. ಡೈಲಿ ಯೂಸ್ಗೆ ಅಂದ್ರೆ 6 months ಇದೆ. ಅಂಡ್ ಫಂಕ್ಷನ್ ಯೂಸ್ ಮಾಡೋ ತರ ಆಂಟಿಕ್ ಎಲ್ಲ 1 year ನಿಮ್ಗೆ ಬರುತ್ತೆ. ಆ ರೆಂಟ್ಗೆ ಇನ್ನು ಸ್ಟಾರ್ಟ್ ಮಾಡಿಲ್ಲ ಮೇಡಮ್. ಇಲ್ಲ ಮೇಡಮ್, ಪ್ರತಿಯೊಂದು ಪೀಸ್ ಅಂತ ಇಲ್ಲ. ಯಾಕೆಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಏನಂದ್ರೆ ಒಂದೊಂದು ಪೀಸ್ ಸೇಲ್ ಆಗ್ತಾ ಇರುತ್ತೆ. ಅಂದ್ರೆ ನ್ಯೂ ಡಿಸೈನ್ಸ್ ಬರ್ತಾ ಇರುತ್ತೆ, ಸೇಮ್ ಫೋಟೋ ಇರೋದಿಲ್ಲ. ಬೆಟರ್ ಇಲ್ಲಿ ಬಂದಷ್ಟು ಒಳ್ಳೇದೇನೆ. ಇಲ್ಲ ನಿಮ್ಗೆ ಫೋಟೋಸ್ ಬೇಕಾದ್ರೆ ನೀವು ವಾಟ್ಸಪ್ ಅಲ್ಲಿ ನಮ್ಗೆ ಅಂತ ಕಳ್ಸಿದ್ರೆ ನಾವು ಫೋಟೋಸ್ ಸೆಂಡ್ ಮಾಡ್ತೀವಿ. ಆಫರ್ಸ್ ಇರುತ್ತೆ, ಅಂದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡೋದಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿಗೆ ಬಂದಷ್ಟು ನಿಮ್ಗೆ ಆಫರ್ಸ್ ಇರುತ್ತೆ, ಬೆಟರ್ ಆಗಿರುತ್ತೆ. ಅದೇ ಮೇಡಮ್, ಈಗ ಸಿಂಗಲ್ ಪೀಸ್ ತಗೊಳ್ಳೋರ್ಗು ಒಂದೇ ಅಮೌಂಟ್ ಕೊಡೋಕ್ಕಾಗಲ್ಲ, ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ. ಒಂದು 5% ಎಕ್ಸ್ಟ್ರಾ ಮಾಡ್ಬೋದು. ಇನ್ನು ಅವ್ರು ಎಷ್ಟು ತಗೋತಾರೆ ಅದ್ರ ಮೇಲೆ ನಿಮ್ಗೆ ಡಿಸ್ಕೌಂಟಸ್ ಇರುತ್ತೆ. ಹಾ ಮೇಡಮ್, ಪ್ರೀಮಿಯಂ ಕ್ವಾಲಿಟಿನೇ ಮೇಡಮ್. ನಾವ್ ಯಾಕೆಂದ್ರೆ ನಾವು ರಾವ್ ತಗೊಂಡು ನಾವೇ ಪಾಲಿಶ್ ಹಾಕ್ಸೋದು.
ಕೆಲವೊಂದನ್ನ ನಾವು ಬೇರೆ ಕಡೆಯಿಂದ ಕಲರ್ ಚೆಕ್ ಮಾಡಿ ಆಮೇಲೆ ಮತ್ತೆ ತೋರಿಸ್ತೀವಿ ನಾವು. ಮೇಡಮ್ ಇದು ಅವೆನಿ ರೋಡ್ ಸರ್ಕಲ್, ಮೇನ್ ಸರ್ಕಲ್ ಬರುತ್ತೆ, ಸುದರ್ಶನ್ ಲೈನ್ ಇದು, ಚಿಕ್ಕಪೇಟೆ ಲೈನ್, ಮೇನ್ ಕಾರ್ನರ್ ಅಲ್ಲೇ ನಮ್ ಬಿಲ್ಡಿಂಗ್ ಇರೋದು. ಹೌದು ಮೇಡಮ್, ಕಾರ್ನರ್ ಬಿಲ್ಡಿಂಗ್ ಅಲ್ಲಿ ನಮ್ದೇ ಫಸ್ಟ್ ಶಾಪ್ ಇರೋದು, ಶ್ರೀ ಗೋಲ್ಡ್ ಕವರಿಂಗ್ ಅಂತ. ಓಕೆ ಎಸ್, ಕೇಳಿದ್ರಲ್ಲ, ಹೊರಗಡೆ ನಿಮ್ಗೆ ತೋರಿಸ್ತಾ ಇದೀನಿ ನೋಡ್ರಿ ಶಾಪ್ ವ್ಯೂ ಹೆಂಗದ ಅಂತ ಹೇಳ್ಬಿಟ್ಟು. ಶ್ರೀ ಗೋಲ್ಡ್ ಕವರಿಂಗ್ ಅಂತ ಹೇಳ್ಬಿಟ್ಟು ಶಾಪ್ ನೇಮ್ ಬಂದ್ಬಿಟ್ಟು. ಎಸ್, ಈ ವಿಡಿಯೋದಲ್ಲಿ ನೀವೇನ್ ನೋಡಾತಿರಲ್ರಿ, ಲೆಫ್ಟ್ ಹೋದ್ರೆ ಸುದರ್ಶನ್ ಬರುತ್ತ, ರೈಟ್ ಅಲ್ಲಿ ಮೇನ್ ರೋಡ್ ಅದ, ಇಲ್ಲೇ ಈ ಶಾಪ್ ಲೊಕೇಟ್ ಆಗ್ಯದ ನೋಡ್ರಿ. ಇಷ್ಟ ಆದ್ರೆ ಪ್ಲೀಸ್ ಶೇರ್ ಮಾಡ್ರಿ. ಥ್ಯಾಂಕ್ ಯು.